ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ MG ಔಟ್ಡೋರ್. ಸ್ನೇಹಿತರೆ, ಇವತ್ತು ಮಾರ್ಕ್ ಸಿನಿಮಾದ ಒಂದು ರಿವ್ಯೂ ಮಾಡ್ತಾ ಇದ್ದೀನಿ. ನೋಡಿ, ನೋಡಿ ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗ್ಬೋದು. ಇಷ್ಟ ಆದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇವತ್ತು ಮಾರ್ಕ್ ಸಿನಿಮಾ ಬಿಡುಗಡೆ ಆಗಿದೆ. ಹಾಗೂ 45 ಸಿನಿಮಾನು ಕೂಡ ಒಂದು ಬಿಡುಗಡೆ ಆಗಿದೆ. ನಾನು ಬೆಳಗ್ಗೆ ಎರಡು ಸಿನಿಮಾದ ಒಂದು ಪಬ್ಲಿಕ್ ರಿವ್ಯೂ ನೀಡಿದೆ. ಸಾಯಂಕಾಲ ಇವತ್ತು ಈ ಒಂದು ಮಾರ್ಕ್ ಸಿನಿಮಾದ ನೋಡ್ಕೊಂಡು ಬಂದೆ. ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಕೂಡ ಹೋಗಿ ಆ ಸಿನಿಮಾದ ಒಂದು ನೋಡ್ಕೊಂಡು ಬಂದು ಇವಾಗ ರಿವ್ಯೂ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನನಗೆ ಒಂದು ಮಾರ್ಕ್ ಸಿನಿಮಾ ಹೇಗೆ ಅನ್ನಿಸ್ತು ಇವ್ರಿಗೆ ತಿಳಿಸ್ಕೊಡ್ತೀನಿ. ಆಲ್ರೆಡಿ ಒಂದು ಸಿನಿಮಾದ ಒಂದು ರಿವ್ಯೂ ನೋಡಿದ್ರು. ಓಕೆ, ಬಟ್ ಯಾರ್ಯಾರೆಲ್ಲ ನೋಡಿಲ್ಲ ಈ ಒಂದು ರಿವ್ಯೂನ ನೋಡಿ ಅಂತ ಹೇಳಿ ಇಷ್ಟಪಡ್ತೀನಿ. ಸ್ನೇಹಿತರೆ, ಮಾರ್ಕ್ ಸಿನಿಮಾ ಏನು ಮ್ಯಾಕ್ಸ್ ಸಿನಿಮಾ ಇತ್ತಲ್ಲ, ನಾನು ಮ್ಯಾಕ್ಸ್ ಸಿನಿಮಾನು ಕೂಡ ನೋಡಿಲ್ಲ. ಅದೇ ಒಂದು ಝೋನರ್ ಅಲ್ಲಿ ಅದೇ ಸಿನಿಮಾದ ಡೈರೆಕ್ಟರ್, ಆಮೇಲೆ ಕಡೆ ಮ್ಯೂಸಿಕ್ ಡೈರೆಕ್ಟರ್, ಆಮೇಲೆ ಒಂದು ಪ್ರೊಡಕ್ಷನ್ ಹೌಸ್ ಕೂಡ ಸ್ವಲ್ಪ ಚೇಂಜ್ ಆಗಿರೋದು. ಅದೇ ಒಂದು ವೈಬ್ ಅಲ್ಲಿ ಆಮೇಲೆ ಕಡೆ ಅದೇ ಒಂದು ಆ ಝೋನರ್ ಅಲ್ಲಿ ಬಂದಿದೆ ಅಂತ ಹೇಳ್ಬೋದು ಈ ಒಂದು ಸಿನಿಮಾ. ಬಟ್ ಸ್ಟೋರಿಯಲ್ಲಿ ಏನು ಚೇಂಜ್ ಇರುತ್ತೆ. ಬಟ್ ಆ ಸಿನಿಮಾದ ಒಂದು ಸ್ಟೋರಿ ಗೊತ್ತಿಲ್ಲ. ಬಟ್ ಈ ಸಿನಿಮಾದ ಒನ್ ಲೈನ್ ಸ್ಟೋರಿ ಹೇಳೋದಾದ್ರೆ ಒಂದು ಏನಪ್ಪಾ ಅಂತಂದ್ರೆ, ಒಂದು ಮಕ್ಕಳು ಒಂದು ಕಿಡ್ನಾಪ್ ಆಗ್ತಾರೆ. ಒಂದು ಗ್ಯಾಂಗ್ ಒಂದು ಗ್ಯಾಂಗ್ ಅಂದ್ರೆ ಆ ಮಕ್ಕಳನ್ನ ಕಿಡ್ನಾಪ್ ಮಾಡ್ತಾರೆ. ಅದನ್ನ ಕಿಡ್ನಾಪ್ ಮಾಡೋದೆಲ್ಲ ಇಲ್ಲಿ ಸುದೀಪ್ ಸರ್ ಅವರ ಒಂದು ಪೊಲೀಸ್ ತಂಡ ಇದೆಯಲ್ಲ, ಅದು ಹುಡುಕ್ತಾ ಹೋಗುತ್ತೆ. ಅವರು ಹುಡುಕ್ತಾ ಎಲ್ಲಿಗೆ ಹೋಗ್ತಾರೆ, ಆಮೇಲೆ ಆ ಮಕ್ಕಳು ಸಿಗ್ತಾರ, ಆಮೇಲೆ ಕಡೆಗೆ ಒಬ್ರು CM ಆಗೋಕೆ, ಆಮೇಲೆ ಕಡೆ ಇವ್ರ ಮಕ್ಕಳು ಒಂದು ಕಿಡ್ನಾಪ್ ಆಗಿರೋದು ಏನೆಲ್ಲ ಸಂಬಂಧ ಇರುತ್ತೆ ಏನು ಅನ್ನೋದು ಕೂಡ ನೀವು ಸಿನಿಮಾ ನೋಡಿ ಗೊತ್ತಾಗುತ್ತೆ. ಬಟ್ ಸ್ಟೋರಿ ಇಲ್ಲಿ ಡಿಫ್ರೆಂಟ್ ಏನು ಅಂದ್ರೆ ತುಂಬಾ ಒಂದು ಕನ್ಫ್ಯೂಷನ್ ಏನು ಆಗೋಲ್ಲ. ಒಂದ್ ಲೈನ್ ಸ್ಟೋರಿನೇ ಇರೋದು. ಬಟ್ ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಏನ್ ಅನ್ನೋದು. ಸಿನಿಮಾದಲ್ಲಿ ಸುದೀಪ್ ಸರ್ ಅವರ ಒಂದು ಪಾತ್ರ ಆಗಿರ್ಬೋದು, ಅವರು ಒಂದು ಏನಪ್ಪಾ ಅಂತಂದ್ರೆ ಒಂದು ಪೊಲೀಸ್ ಪಾತ್ರ ಒಂದು ಡಿಫ್ರೆಂಟ್ ವೇ ಇದೆ ಅಂತ ಹೇಳ್ಬೋದು. ಅದರಲ್ಲಿ ಅವ್ರು ಒಂದೇ ಒಂದು ಡ್ರೆಸ್ ಅಲ್ಲಿ ಅಂದ್ರೆ ಒಂದು ನೈಟ್ ಒಂದು ಸ್ಟೋರಿ ಅಂತ ಹೇಳ್ಬೋದು ಈ ಒಂದು ಸಿನಿಮಾ. ಪೂರ್ತಿ ಅವರ ಒಂದು ಏನೋ ಒಂದು ಗ್ಯಾಂಗ್ ಇದೆ ಅಲ್ಲ, ಒಂದು ಪೊಲೀಸ್ ತಂಡ, ಅವ್ರ ಒಂದು ಮಕ್ಕಳು ಹುಡುಕೋ ಒಂದು ವೇನೆ ತುಂಬಾ ಒಂದು ಡಿಫ್ರೆಂಟ್ ವೇ ಇಲ್ಲಿ. ಒಂದು ಸಿನಿಮಾ ನೋಡಕ್ ಒಂದು ತುಂಬಾ ಒಂದು ಕ್ಯೂರಿಯಾಸಿಟಿ ಬರುತ್ತೆ. ಅಂದ್ರೆ ನೋಡ್ತಾ ಸಿನಿಮಾನ ಆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು, ಆಮೇಲೆ ಬೇರೆ ಬೇರೆ ಪಾತ್ರ ಒಂದು ಪರಿಚಯ ಆಗೋದಾಗಿರ್ಬೋದು, ಆಮೇಲೆ ಮುಂದೆ ಏನಾಗುತ್ತೆ ಅನ್ನೋದು ಅಷ್ಟು ಒಂದು ಕ್ಯೂರಿಯಾಸಿಟಿ ಈ ಸಿನಿಮಾ ಇದೆ ಅಂತ ಹೇಳ್ಬೋದು. ಅಜನೀಶ್ ಅಣ್ಣ ಅವರ ಒಂದು ಮ್ಯೂಸಿಕ್ ಒಂದೊಂದು ಸೀನ್ಗೆ ಒಂದು ಅರ್ಧ ಗಂಟೆ ಆಗ್ತದೆ. ಒಂದು ಫೈಟ್ ಆಗಿರ್ಬೋದು, ಆ ಸೀನಿಗೆ ಅವರ ಒಂದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ನನಗಂತೂ ಪರ್ಸನಲಿ ತುಂಬಾ ಇಷ್ಟ ಆಯ್ತು. ಅಜನೀಶ್ ಅಣ್ಣ ಅವರ ಒಂದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಈ ಸಿನಿಮಾಕ್ಕೆ ಒಂದು ನೆಕ್ಸ್ಟ್ ಲೆವೆಲ್, ಒಂದು ಸಿನಿಮಾಕ್ಕೆ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಆ ತರದ ಒಂದು ಮ್ಯೂಸಿಕ್ ನಿಜವಾಗ್ಲೂ ಕೂಡ ಸ್ನೇಹಿತರೆ ಅದ್ಭುತವಾಗಿ ಈ ಒಂದು ಸಿನಿಮಾದ ಒಂದು ನನಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ತುಂಬಾ ಇಷ್ಟ ಆಯ್ತು ಅಂತ ಹೇಳ್ಬೋದು. ನಿಮಗೂ ಕೂಡ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಸುದೀಪ್ ಸರ್ ಅವರ ಒಂದು ಒಂದೊಂದು ಫೈಟ್ ಕೂಡ ಒಂದು ಬಹಳಷ್ಟು ಫೈಟ್ ಇದೆ ಸಿನಿಮಾದಲ್ಲಿ. ಆ ಫೈಟ್ಗೆ ಒಂದೊಂದರ ಡಿಫ್ರೆಂಟ್ ಆದ ಒಂದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು, ಆಮೇಲೆ ಒಂದು ವಿಲನ್ ಲುಕ್ ಆಗಿರ್ಬೋದು, ವಿಲನ್ ಗ್ಯಾಂಗ್ ಆಗಿರ್ಬೋದು, ಆಮೇಲೆ ಕಡೆ ಇವರ ಒಂದು ಪೊಲೀಸ್ ತಂಡನು ಕೂಡ ಅವರ ಪ್ರತಿಯೊಬ್ಬರ ಪಾತ್ರನು ಕೂಡ ಒಂದು ತುಂಬಾ ಚೆನ್ನಾಗಿ ಮಾಡಿರೋ ಅಂತ ಹೇಳ್ಬೋದು. ಇಷ್ಟೇ ಒಂದು ಸಿನಿಮಾದ ಒಂದು ಸಣ್ಣ ಲೈನ್ ಸ್ಟೋರಿ ಹೇಳಿರೋದಿಲ್ಲ. ಚೆನ್ನಾಗಿದೆ ಸ್ನೇಹಿತರೆ, ನನಗಂತೂ ತುಂಬಾ ಇಷ್ಟ ಆಯ್ತು ಸಿನಿಮಾ. ಒಂದು ಡಿಫ್ರೆಂಟ್ ವೇ ಅಂತ ಹೇಳ್ಬೋದು ನಮ್ಮ ಒಂದು ಕನ್ನಡ ಸಿನಿಮಾ ರಂಗಕ್ಕೆ ಈ ಒಂದು ಮಾರ್ಕ್ ಸಿನಿಮಾ. ನಾನು ಮ್ಯಾಕ್ಸ್ ಸಿನಿಮಾ ನೋಡಿಲ್ಲ, ಬಟ್ ಮ್ಯಾಕ್ಸ್ ಸಿನಿಮಾ ನೋಡಿದ್ರೆ ಇದಕ್ಕೂ ಒಂದು ಕಂಪೇರ್ ಮಾಡಿ ಅಂದ್ರೆ ಹೇಳ್ಬೋದಿತ್ತು. ನಾನು ಸಿನಿಮಾ ಆ ಟೈಮಲ್ಲಿ ನೋಡಿದ್ದಿಲ್ಲ. ಇವಾಗ ತಾನೇ ಈ ಒಂದು ಮಾರ್ಕ್ ಸಿನಿಮಾ ನೋಡಿದೆ. ಚೆನ್ನಾಗಿದೆ ಮಾರ್ಕ್ ಸಿನಿಮಾ. ಫ್ಯಾಮಿಲಿ ನೋಡುವಂತ ಸಿನಿಮಾ. ಅಂದ್ರೆ ಒಂದು ಮಕ್ಕಳ ಒಂದು ಕಿಡ್ನಾಪ್ ಆದ್ರೆ ಏನೇನೆಲ್ಲ ಕಷ್ಟ ಆಗುತ್ತೆ ಫ್ಯಾಮಿಲಿಯಲ್ಲಿ ಏನನ್ನೋದು, ಆಮೇಲೆ ಒಬ್ಬ ಪೊಲೀಸ್ ಒಂದು ತಂಡ ಯಾವ ತರ ಇರುತ್ತೆ, ಅದರಲ್ಲೂ ಕೂಡ ಕೆಲವರು ಒಳ್ಳೆಯವರು ಇರ್ತಾರೆ ತಂಡದಲ್ಲಿ ಕೂಡ, ಅಲ್ಲೇ ಇದ್ಕೊಂಡು ಮೋಸ ಮಾಡ್ತಾ ಇರ್ತಾರೆ. ಬಟ್ ಅದರಲ್ಲಿ ಯಾರು ಮೋಸ ಮಾಡ್ತಾರೆ, ಏನೇನೆಲ್ಲ ಆಗುತ್ತೆ, ಕೊನೆಯದಾಗಿ ಅವರು CM ಆಗೋಕ್ಕೂ ಕೂಡ ಒಬ್ರು ಇಲ್ಲಿ ಮೋಸ ಆತರ ನಡೀತಾ ಇರುತ್ತೆ. ಬಟ್ ಅದೇನ್ ಅನ್ನೋದು ಮುಂದೆ CM ಆಗ್ತಾರ ಅಥವಾ ಇವ್ರ ಮಕ್ಕಳನ್ನ ಹುಡುಕ್ತಾರೆ ಅನ್ನೋದು ನೀವು ಸಿನಿಮಾ ನೋಡಿ ತಿಳ್ಕೊಬೇಕು. ಸಿನಿಮಾದಲ್ಲಿ ಒಂದೊಂದು ಸೀನು ಕೂಡ ನಿಮ್ಗೆ ಎಲ್ಲೂ ಕೂಡ ಯಾವುದೇ ರೀತಿ ಕೂಡ ಇಂಟರ್ವ್ಯೂ ಬರೋವು ಕೂಡ ಬೋರ್ ಆಗಲ್ಲ. ಇಂಟರ್ವ್ಯೂ ಆದ್ಮೇಲೂ ಕೂಡ ಒಂದು ಬೋರ್ ಆಗಲ್ಲ. ಸಾಂಗು ಕೂಡ ತುಂಬಾ ಚೆನ್ನಾಗಿದೆ. ಮೊದಲೇ ಒಂದು ಸಾಂಗ್ ಆಗಿರ್ಬೋದು, ಒಂದು 4 ಸಾಂಗ್ ಬರುತ್ತೆ. ಒಂದು 3 ಸಾಂಗು ಒಂದು ಜೋಶ್ ಸಾಂಗ್ ಅಂತ ಹೇಳ್ಬೋದು. ಒಂದು ಸಾಂಗು ಸ್ವಲ್ಪ ಫೀಲ್ ಇರುತ್ತೆ, ಆ ತರದ ಒಂದು ಸಾಂಗು. ನನಗೆ ಸುದೀಪ್ ಸರ್ ಅವರ ಒಂದು ಲುಕ್ ಆಗಿರ್ಬೋದು, ಅವರ ಒಂದು ಹೇರ್ ಸ್ಟೈಲ್ ಆಗಿರ್ಬೋದು, ಅವ್ರು ಒಂದೇ ಡ್ರೆಸ್ ಅಲ್ಲಿ ಒಂದೇ ಶೇಡ್ ಅಲ್ಲಿ ಕಾಣಿಸ್ಕೊಳ್ಳೋದು, ಬೇರೆ ಏನ್ ಶೇಡ್ ಅಂದ್ರೆ ಒಂದು ನೈಟ್ ಅದೇ ಮಕ್ಕಳು ಹುಡ್ಕೋದೇ ಒಂದು ಸಿನಿಮಾದ ಒಂದು ಮೇನ್ ಒಂದು ಸ್ಟೋರಿ ಅಂತ ಹೇಳ್ಬೋದು. ಅದನ್ನ ನಾವು ಥಿಯೇಟರ್ ಅಲ್ಲಿ ನೋಡೋ ಒಂದು ಮಜಾನೇ ಬೇರೆ. ನಮ್ಗೆ ಎಲ್ಲೂ ಯಾವುದೇ ರೀತಿ ಕೂಡ ಬೋರ್ ಅನ್ಸಲ್ಲ. ಈ ತರದ ಒಂದು ಸೀನ್ ಇರಬಾರ್ದು ಅದನ್ನು ಕೂಡ ಏನು ಅನ್ಸಲ್ಲ. ಅಷ್ಟು ಸಿನಿಮಾ ಚೆನ್ನಾಗಿದೆ ಅಂತ ಹೇಳ್ಬೋದು. ನನಗಂದ್ರೆ ಪರ್ಸನಲಿ ತುಂಬಾ ಇಷ್ಟ ಆಯ್ತು ಸಿನಿಮಾ. ಇನ್ನು ಬೇರೆ ತರದ ಒಂದು ಕತೆ ಆತರ ಮಾಡಿದ್ರೆ ಮತ್ತೆ ಕ್ಯಾರೆಕ್ಟರೈಸ್ ಆಮೇಲೆ ಕಡೆಗೆ ಅವ್ರದ ಒಂದು ಪಾತ್ರದ ಒಂದು ತೂಕನ ಜಾಸ್ತಿ ಮಾಡ್ಬೇಕಾಗಿತ್ತು. ಬಟ್ ಇಲ್ಲಿ ಆ ತರದ್ ಏನಿಲ್ಲ. ಬಟ್ ಒಂದೇ ವೇ ಇಲ್ಲಿ ಅಂದ್ರೆ ಇವತ್ತು ಒಂದು ನೈಟ್ ಈ ತರದ ಒಂದು ಸಿನಿಮಾ ಇದೆ ಅಂತ ನಾವು ಅನ್ಕೋಬಹುದು. ಅಂದ್ರೆ ಒಂದು ಕೆಲಸ ಕೊಟ್ಟಿರ್ತಾರೆ ಅವರಿಗೆ, ಅದನ್ನ ಅವ್ರು ಡೇ ಅನ್ನತ್ಲಿ ಮುಗಿಸಿರ್ತಾರೆ ಅನ್ನೋದು ಒಂದು ಸಣ್ಣದಾಗಿ ಒಂದು ಪರಿಚಯ ಮಾಡಿದಾರೆ ಅಂತ ಹೇಳ್ಬೋದು ಸಿನಿಮಾ. ಸ್ನೇಹಿತರೆ, ಚೆನ್ನಾಗಿದೆ. ಇವತ್ತು ಈ ಒಂದು ಸಿನಿಮಾ ರಿಲೀಸ್ ಆಗಿದೆ. ಎಲ್ಲಾ ಕಡೆನೂ ಕೂಡ ಒಂದು ಹೌಸ್ಫುಲ್ ಒಂದು ಪ್ರದರ್ಶನ ಕಾಣ್ತಾ ಇದೆ. ನಮ್ಮೂರಲ್ಲೂ ಕೂಡ 2 ಥಿಯೇಟರ್ ರಿಲೀಸ್ ಆಗಿತ್ತು. ನೀವೆಲ್ಲ ಈ ಸಿನಿಮಾ ನೋಡಿದ್ರೆ ನಿಮಗೆ ಏನ್ ಅನಿಸ್ತು ಅನ್ನೋದು ಕೂಡ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೂ ನಿಮಗೆ ಈ ಒಂದು ಸಿನಿಮಾದ ಒಂದು ಪ್ರೀತಿನೂ ಕೂಡ
ಅಂದ್ರೆ ನಿಮಗೆ ಈ ಒಂದು ಮಾರ್ಕ್ ಸಿನಿಮಾದ ಒಂದು ಪ್ರೀತಿ ಯಾವ ತರ ಇದೆ ಅನ್ನೋದು ನಿಮ್ಗೆ ಏನ್ ಇಷ್ಟ ಆಯ್ತು ಅನ್ನೋದು ಕೂಡ ಒಂದು ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋನ ಕೊನೆ ತನಕ ನೋಡಿದ್ರೆ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.